ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹರಿದ್ವಾರದ ಮಾನಸಾದೇವಿ ದೇಗುಲದಲ್ಲಿ ಕಾಲ್ತುಳಿತ ದುರಂತದಲ್ಲಿ 7 ಜನ ಸಾವು, ಹಲವರಿಗೆ ಗಂಭೀರ ಗಾಯ. ದೇವಸ್ಥಾನದಲ್ಲಿ ಮುಂದುವರಿದ ರಕ್ಷಣಾ ಕಾರ್ಯ. ನಿಯಂತ್ರಣ ತಪ್ಪಿ ನದಿಗೆ ಉರುಳಿ ಬಿದ್ದ ಕಾರ್, ರಿವರ್ಸ್ ಗೇರ್ ಹಾಕುವಾಗ ಒಡಿಶಾದ ಪುರಿಯಲ್ಲಿ ಕುಶಭದ್ರಾ ನದಿಗೆ ಉರುಳಿದ ಕಾರು. ನೀರಿಗೆ ಬಿದ್ದ ಪ್ರತೀಕ್ ಸಾಹು ದಂಪತಿಯನ್ನ ರಕ್ಷಿಸಿದ ಅಗ್ನಿಶಾಮಕ ಸಿಬ್ಬಂದಿ. ರಸ್ತೆಯಲ್ಲಿ ಬಾಯಿ ತೆರೆದ ಗುಂಡಿಗೆ ಪೂಜೆ, ರಂಗೋಲಿ. ರಾಜರಾಜೇಶ್ವರಿ ನಗರದಲ್ಲಿ ರಾರಾಜಿಸ್ತಾ ಇವೆ ಗುಂಡಿಗಳ ರಾಶಿ. ಗುಂಡಿ ಗಂಡಾಂತರಕ್ಕೆ ಬೇಸತ್ತು ನಿವಾಸಿಗಳಿಂದ ವಿಭಿನ್ನ ಪ್ರತಿಭಟನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರ್ಭಟಿಸ್ತಾ ಇರೋ ವರುಣ. ಶೃಂಗೇರಿಯಲ್ಲಿ ದೇವಸ್ಥಾನದ ಪಾರ್ಲಿಂಗ್ ಜಾಗ ಜಲಾವೃತ. ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ತುಂಗಾ ನದಿ ತೀರದಲ್ಲಿ ಪ್ರವಾಸಿಗರ ಹುಚ್ಚಾಟ. ಮೈಸೂರಿನ ಹೆಚ್ಡಿಕೋಟೆ ತಾಲೂಕಿನಲ್ಲಿ ಜಲನರ್ತನ. ತಾರಕ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹೊರಕ್ಕೆ. ರೈತರು ಬೆಳೆದಿದ್ದ ಅಪಾರ ಪ್ರಮಾಣದ ಬೆಳೆ ಜಲಾವೃತ. ನದಿಯ ಅಬ್ಬರಕ್ಕೆ ಕೊಚ್ಚಿ ಹೋಗ್ತಾ ಇರೋ ಮರದ ದಿಮ್ಮಿಗಳು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರಿನ ಅಬ್ಬರ. ಕೆಆರ್ಎಸ್ ಅಣೆಕಟ್ಟೆಯ ಹೊರಹರಿವು ಏರಿಕೆ. 24 ಗೇಟ್ಗಳ ಮೂಲಕ ನೀರು ಬಿಡುಗಡೆ. ಮಂಡ್ಯದಲ್ಲಿ ಮಳೆಯಿಂದ ಅವಾಂತರ. ಕ್ಯಾರ್ಪೇಟೆಯಲ್ಲಿ ಧರೆಗುರುಳಿದ ವಿದ್ಯುತ್ ಕಂಬಗಳು, ಮರಗಳು. ಸ್ಥಳಕ್ಕೆ ಬಾರದೆ ಅಧಿಕಾರಿಗಳ ಮೇಲೆ ನಿರ್ಲಕ್ಷ್ಯ ಆರೋಪ. ಭಾರೀ ಮಳೆಗೆ ವಾಲಿದ 4 ಮಹಡಿಯ ಕಟ್ಟಡ. ರಾಯಚೂರಿನ ಕೋತ್ತಲಾರ್ ಬಡಾವಣೆಯಲ್ಲಿ ಆತಂಕ. ಪಾಲಿಕೆ ಅಧಿಕಾರಿಗಳು, ಮೇಯರ್ ಭೇಟಿ ನೀಡಿ ಪರಿಶೀಲನೆ. ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಿದ ಅಲೆಗಳ ಅಬ್ಬರ. ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಕಡಲ ತೀರದಲ್ಲಿ ಅಲರ್ಟ್. ಪ್ರವಾಸಿಗರು ಕಡಲ ತೀರಕ್ಕೆ ತೆರಳದಂತೆ ಸಂಪೂರ್ಣ ನಿರ್ಬಂಧ. ಮುಳ್ಳಯ್ಯನಗಿರಿ ದತ್ತಪೀಠ ಮಾರ್ಗದಲ್ಲಿ ರಸ್ತೆಗೆ ಅಡ್ಡ ಬಿದ್ದ ಬೃಹತ್ ಮರ. ಮತ್ತೊಂದು ಕಡೆ ಮುರಿದು ಬಿದ್ದ ವಿದ್ಯುತ್ ಕಂಬ. ಕೈಮರ ಚೆಕ್ ಪೋಸ್ಟ್ ಬಳಿ ಕೆಲಕಾಲ ಟ್ರಾಫಿಕ್ ಜಾಮ್. ಸಾವಿರದ 1990ರಿಂದ 2016ರವರೆಗೆ ನಡೆದ ಅಸಹಜ ಸಾವು, ರೇಪ್ ಅಂಡ್ ಮರ್ಡರ್, ಮಿಸ್ಸಿಂಗ್ ಕೇಸ್ ವರದಿ ಕೊಡಿ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಕೇಸ್ನಲ್ಲಿ ಎಲ್ಲ ವಿವರ ಕೇಳಿರುವ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಹೆಲ್ಪ್ ಲೈನ್ ಸೆಟಪ್ ಮಾಡೋಕು ಸಿದ್ಧತೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ ತನಿಖೆ ಮತ್ತಷ್ಟು ಚುರುಕು. ಅನಾಮಿಕನಿಗೆ ವಿಶೇಷ ತನಿಖಾ ತಂಡದಿಂದ 9 ಗಂಟೆಗಳ ಕಾಲ ವಿಚಾರಣೆ. ಇವತ್ತು 2ನೇ ಸುತ್ತಿನ ಎನ್ಕ್ವೈರಿ. ನೈಟ್ ಶಿಫ್ಟ್ ಡ್ಯೂಟಿ ಸಿಬ್ಬಂದಿ 12 ಗಂಟೆ ಆಗ್ತಿದ್ದಂತೆ ಗಡದ ನಿದ್ದೆ. ಸೆಕ್ಯೂರಿಟಿಯೂ ಇರಲ್ಲ, ಡಾಕ್ಟರೂ ಇರಲ್ಲ, ಕೌಂಟರ್ ಕೂಡ ಖಾಲಿ. ಹೆರಿಗೆ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ ರೌಂಡ್ಸ್ ಹಾಕುತ್ತೆ ಶ್ವಾನ. ಇದು ವಾಣಿ ವಿಲಾಸ ಆಸ್ಪತ್ರೆಯ ಅವ್ಯವಸ್ಥೆ. ಫೋನ್ ಪೇ, ಗೂಗಲ್ ಪೇ ಬಳಸುವ ಅಂಗಡಿಗಳು ಟಾರ್ಗೆಟ್. ಯುಪಿಐ ಸರಿಯಾಗಿದೆಯಾ ಅಂತ ಸರ್ವಿಸ್ ನೆಪದಲ್ಲಿ ಬಂದು ದುಡ್ಡು ದೋಚುವ ಗ್ಯಾಂಗ್. ನೆಲಮಂಗಲದಲ್ಲಿ ಮಾಲೀಕರ ಮೊಬೈಲ್ ತಗೊಂಡು 75,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿಕೊಂಡು ಎಸ್ಕೇಪ್. ಕಲಬುರಗಿಯಲ್ಲಿ ಆಗ್ರೋ ಏಜೆನ್ಸಿಗಳಿಂದ ರೈತರ ಸುಲಿಗೆ. ದರಕ್ಕಿಂತ ಹೆಚ್ಚಿನ ಬೆಲೆಗೆ ಬಿತ್ತನೆ ಬೀಜ, ರಸಗೊಬ್ಬರ ಮಾರಾಟ. ರಸಗೊಬ್ಬರದ ಕೃತಕ ಅಭಾವ ಸೃಷ್ಟಿಸಿ ಅನ್ನದಾತರ ಸುಲಿಗೆ ಅಂತ ಆಕ್ರೋಶ. ಜೀಪ್ ಸಮೇತ ಭದ್ರಾ ನದಿಗೆ ಬಿದ್ದ ಯುವಕ. ಜೀಪ್ ಪತ್ತೆಯಾದ ಚಾಲಕ ಶಮಂತ ಮೃತದೇಹದ ಸುಳಿವಿಲ್ಲ. ಎಸ್ಡಿಆರ್ಎಫ್ನಿಂದ ತೀವ್ರ ಶೋಧ ಕಾರ್ಯ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.